ಅವಂತಿಪೋರಾದ ಏರ್ಬೇಸ್ ಮೇಲೆ ದಾಳಿಗೆ ಪ್ರಯತ್ನ ಪಡಲಾಗಿದೆ. ಜಮ್ಮು ಕಾಶ್ಮೀರದ ಅವಂತಿಪೋರ ಏರ್ಬೇಸ್ ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಬೇರೆ ಬೇರೆ ಭಾಗಗಳಲ್ಲಿ ಈ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಅವಂತಿಪೋರಾದಲ್ಲಿ 10 ರಿಂದ 15 ಸ್ಫೋಟದ ಸದ್ದು ಕೇಳಿ ಬಂದಿದೆ. ಅವಂತಿಪೋರ ಏರ್ಬೇಸ್ ಮೇಲೆ ದಾಳಿಗೆ ಪ್ರಯತ್ನ ಪಡಲಾಗಿದೆ. ಜಮ್ಮು ಕಾಶ್ಮೀರದ ಅವಂತಿಪೋರ ಏರ್ಬೇಸ್ ಬಹಳ ಆಯಕಟ್ಟಿನ ಜಾಗ. ಡ್ರೋನ್ಗಳೇ ಇಲ್ಲಿ ಆಟ ಆಡ್ತಾ ಇವೆ. ಡ್ರೋನ್ಗಳು ಬಹುಶಃ ಭಾರತ ಇವತ್ತು ರಾತ್ರಿಯಿಂದನೇ ದೊಡ್ಡ ಪ್ರಮಾಣದ ದಾಳಿಗಿಳಿದರೂ ಕೂಡ ಅಚ್ಚರಿ ಇಲ್ಲ. ದೊಡ್ಡ ಪ್ರಮಾಣದ ದಾಳಿ. ಮತ್ತೆ ಪಾಕಿಸ್ತಾನದ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿಗಳನ್ನು ಹಾರಿಸಿದರೂ ಕೂಡ ಅಚ್ಚರಿ ಇಲ್ಲ. सर देखो 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 ಅವಂತಿಪುರದಲ್ಲೂ ಕೂಡ 6 ಡ್ರೋನ್ಗಳನ್ನು ಧ್ವಂಸ ಮಾಡಲಾಗಿದೆ. ಏರ್ ಬೇಸ್ ಗುರಿಯಾಗಿಸಿ ಡ್ರೋನ್ ಹಾರಿಸಿತ್ತು ಪಾಕ್. ನಾಗರಿಕರನ್ನ ಗುರಿಯಾಗಿಸಿದ್ದಾಯ್ತು. ಈಗ ಏರ್ ಬೇಸ್ಗಳನ್ನ ಗುರಿಯಾಗಿಸಿಕೊಂಡು ಡ್ರೋನ್ ದಾಳಿಯನ್ನು ಮಾಡಲಾಗ್ತಾ ಇದೆ. ಆದರೆ ಎಲ್ಲಾ ದಾಳಿಯನ್ನು ಕೂಡ ವಿಫಲ ಮಾಡಿರುವಂತದ್ದು ನಮ್ಮ ಸೇನೆ. 6 ಡ್ರೋನ್ಗಳನ್ನ ಧ್ವಂಸ ಮಾಡಲಾಗಿದೆ ಅವಂತಿಪುರದಲ್ಲಿ. ನಾವಾಗಲೇ ನೋಡಿದ್ವಿ ಎಲ್ಲೆಲ್ಲಿ ಡ್ರೋನ್ ದಾಳಿಯಾಗಿದೆ. ಗಡಿಯುದ್ದಕ್ಕೂ ಕೂಡ ಡ್ರೋನ್ಗಳ ದಾಳಿ ನಡೆಸಲಾಗ್ತಾ ಇದೆ. ಜೊತೆಗೆ ಏರ್ ಬೇಸ್. ಆದರೆ ನಮ್ಮ ರಕ್ಷಾ ಕವಚ ಬಹಳ ಸಫಲ ಆಗಿರೋದ್ರಿಂದ ಎಲ್ಲ ಡ್ರೋನ್ಗಳನ್ನು ಕೂಡ ಹೊಡೆದುರುಳಿಸಲಾಗಿದೆ. ಜೊತೆಗೆ ಪಾಕಿಸ್ತಾನಕ್ಕೆ ಒಂದು ಅರ್ಥ ಮಾಡ್ಕೊಳ್ಬೇಕು. ಹಿಂದೆ ಇದ್ದಂತಹ ಭಾರತ ಈಗಿಲ್ಲ. ನಮ್ಮಲ್ಲಿರುವಂತಹ ಶಕ್ತಿ ಹೆಚ್ಚಳವಾಗಿದೆ. ನಿಮಗೆ ಉಗ್ರರ ನೆರವಿರಬಹುದು, ಆದರೆ ನಮಗಿರುವಂಥದ್ದು ಅತಿ ದೊಡ್ಡ ಸೇನೆ ಮತ್ತು ಸೇನೆಗೆ ಬೇಕಾದಂತಹ ಪೂರಕ ವ್ಯವಸ್ಥೆ. ಮದುವೆ ಸಮಾರಂಭಗಳಲ್ಲೇನು ಡ್ರೋನ್ ಅನ್ನ ಬಳಕೆ ಮಾಡ್ತಾರೆ. ಆ ಡ್ರೋನ್ಗೆ ನಿರ್ಬಂಧ ಹೇರಲಾಗಿದೆ. ಯಾಕಂದ್ರೆ ಅದು ಬಹಳ ದೊಡ್ಡ ಥ್ರೆಟ್ ಆಗಬಹುದು ಅಂತ ಅಲ್ವಾರ್ ಜಿಲ್ಲೆಯಾದ್ಯಂತ ಡ್ರೋನ್ ಹಾರಾಟವನ್ನ ಬಂದ್ ಮಾಡಲಾಗಿದೆ. ರಾಜಸ್ಥಾನದ ಗಡಿ ಜಿಲ್ಲೆ ಆಗಿರುವಂತಹ ಅಲ್ವಾರ್ನಲ್ಲಿ ಅಲರ್ಟ್ ಅನ್ನ ಮಾಡಲಾಗಿರುವಂಥದ್ದು. ಕಾರ್ಯಕ್ರಮಗಳಲ್ಲೂ ಕೂಡ ಹೆಚ್ಚು ಜನ ಸೇರಿದಂತೆ ಸೂಚನೆಯನ್ನ ಕೊಡಲಾಗಿದೆ. ಇದೆಲ್ಲವೂ ಕೂಡ ಮುಂಜಾಗ್ರತಾ ಕ್ರಮ. ಭಾರತದ ಮೇಲೆ ಪಾಕ್ ಸೇನೆ ಒಂದಾದ ಮೇಲೆ ಒಂದು ಡ್ರೋನ್ ದಾಳಿಯನ್ನ ಮಾಡ್ತಲೇ ಇದೆ ಗಡಿ ಪ್ರದೇಶಗಳಲ್ಲಿ, ನಮ್ಮ ಸೇನಾ ನೆಲೆಗಳ ಮೇಲೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಸಭೆ ಸಮಾರಂಭಗಳಲ್ಲೂ ಕೂಡ ಡ್ರೋನ್ಗಳನ್ನ ಬಳಸೋ ಹಾಗಿಲ್ಲ ಎನ್ನುವಂತಹ ಸೂಚನೆಯನ್ನ ಕೊಡಲಾಗಿದೆ. ನಾವು 3 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ತರನ್ ಪಂಜಾಬ್ನ, ಜೊತೆಗೆ ಪಂಜಾಬ್ನ ಅಮೃತ್ಸರ, ಹಾಗೆ ಜಮ್ಮು ಕಾಶ್ಮೀರದ ಸಾಂಬಾ, ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಡ್ರೋನ್ ದಾಳಿ ಆಗ್ತಾ ಇದೆ. ಆದ್ರೆ ಯಾವುದು ನೆಲ ತಲುಪಬಾರದು, ನಮ್ಮ ಯಾವುದೇ ಭಾರತೀಯನ ಜೀವವನ್ನ ಹಾನಿಗೊಳಗಿಸಬಾರದು, ಆ ರೀತಿಯಲ್ಲಿ ಅದನ್ನು ತಡೆಯಲಾಗ್ತಾ ಇದೆ.